ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಹೆಣ್ಮಕ್ಳ ಮೇಲೆ ಕನಿಷ್ಠ ಕನಿಕರಾನೂ ಇಲ್ವಾ? ಕುಮಾರಸ್ವಾಮಿ ಪ್ರಶ್ನೆ. ಹೆಣ್ಣು ಮಕ್ಕಳು ರಾತ್ರಿ ಇಡೀ ರಸ್ತೆಯಲ್ಲೇ ಮಲಗಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಕನಿಷ್ಠ ಕುಡಿಯೋ ನೀರು ಸೌಲಭ್ಯ ಕೂಡ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ಕನಿಷ್ಠ ಕನಿಕರವಾದ್ರೂ ಬೇಡವಾ ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರವನ್ನ ಪ್ರಶ್ನಿಸ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನೆ ಬಗ್ಗೆ ಇಂದು ಸದನದಲ್ಲಿ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡಿದ ಕುಮಾರಸ್ವಾಮಿ ಅವರು ತಮ್ಮ ಅಭಿಪ್ರಾಯವನ್ನ ಹೀಗೆ ಹಂಚಿಕೊಂಡ್ರು. ಬೇಕಾದ್ರೆ ಗುಂಡು ಹಾರಿಸಿ, ಇಲ್ಲಿಂದ ಹೋಗೋದಿಲ್ಲ ಅಂತ ಹೆಣ್ಮಕ್ಳು ಹಠಕ್ಕೆ ಬಿದ್ದಿದ್ದಾರೆ. ಅವರ ಬೇಡಿಕೆ ಈಡೇರಿಸುವತ್ತ ಗಮನ ಹರಿಸಿ ಅಂತ ಕುಮಾರಸ್ವಾಮಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಯಾರು ಏನೇ ಮನವಿ ಮಾಡಿದ್ರು ಸರ್ಕಾರದ ಮನಸ್ಸು ಕರಗ್ತಾ ಇಲ್ಲ. ಇಷ್ಟೆಲ್ಲಾ ಹೆಣ್ಮಕ್ಳು ಒದ್ದಾಡ್ತಾ ಇದ್ರು ಏಪ್ರಿಲ್ 19ಕ್ಕೆ ಸಭೆ ನಡೆಸಿ ಅಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕಾರ್ಯಕರ್ತೆಯರೆಲ್ಲ ಇಮ್ಮಿಡಿಯೇಟ್ ಆಗಿ ಬೇಡಿಕೆಗಳು ಈಡೇರ್ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಬಟ್ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಈಗ ಯಾವುದೇ ರೀತಿ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಎಂಥ ಪರಿಸ್ಥಿತಿ ಆಗಿದೆ ಅಂದ್ರೆ ಆ ಕಡೆ ಹಾವು ಸಾಯ್ತಾ ಇಲ್ಲ, ಈ ಕಡೆ ಕೋಲು ಮುರಿತಾ ಇಲ್ಲ. ಸರ್ಕಾರ ಏನೋ ಒಂದು ಭರವಸೆ ಕೊಡ್ತಾ ಇದೆ ಅಂತ ಹೆಣ್ಮಕ್ಳು ತಮ್ಮ ಧರಣಿಯನ್ನ ಬಿಡ್ತಾ ಇಲ್ಲ. ಈ ಕಡೆ ಹೆಣ್ಮಕ್ಳು ತಮ್ಮ ಬೇಡಿಕೆಯನ್ನ ಈಡೇರಿಸಿ ಅಂತ ಒತ್ತಾಯಿಸ್ತಾ ಇದೆ. ಅಟ್ ಲೀಸ್ಟ್ ಅವ್ರ ಬೇಡಿಕೆನ ಈಡೇರಿಸೋಣ ಅಂತ ಸರ್ಕಾರನು ಮನಸ್ ಮಾಡ್ತಾ ಇಲ್ಲ. ಇನ್ನು ಇದೆಲ್ಲೆಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಈಗ ಶಾಂತ ರೀತಿಯಲ್ಲಿ ನಡೀತಾ ಇರೋ ಪ್ರತಿಭಟನೆ ಮುಂದಕ್ಕೇನಾದ್ರೂ ತೀವ್ರ ಸ್ವರೂಪ ಪಡೆದ್ರೆ ಆಗ ಸರ್ಕಾರ ಎಚ್ಚೆತ್ಕೊಂಡ್ರು ಪ್ರಯೋಜನ ಇರಲ್ಲ. ಸೊ ಆದಷ್ಟು ಬೇಗ ಇದಕ್ಕೇನೋ ಒಂದು ಪರಿಹಾರ ಸರ್ಕಾರ ಕೊಡ್ಬೇಕು ಅಂತ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೋತೀವಿ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.